ಹಲೋ ಎವ್ರಿವನ್, ವೆಲ್ಕಮ್ ಟು ಮಲ್ಲಿಕಾರ್ಜುನ್ ಕಾರ್ ಕೇರ್. ಇವತ್ತು ನಮ್ಮ ಹತ್ರ ಇದೆ ಮಹೀಂದ್ರಾ ಬುಲೆರೋ 2024 ಮಾಡಲ್ಲು BS6. ಪ್ರಾಬ್ಲಮ್ ಏನಂದರೆ ವೆಹಿಕಲ್ದು ಕ್ಲಚ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಗೇರ್ ಕರೆಕ್ಟಾಗಿ ಬೀಳ್ತಿಲ್ಲ. ಸೊ ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಿದ್ದೀವಿ. ಪ್ರಾಬ್ಲಮ್ ನೋಡಿ, ಇಲ್ಲಿ ಗೇರ್ ಬಾಕ್ಸ್ ಒಳಗಡೆಯಿಂದ ಆಯಿಲ್ ಲೀಕ್ ಆಗ್ತಿದೆ. ಸೊ ಇದು ಬ್ರೇಕ್ ಆಯಿಲ್, ಆ್ಯಕ್ಚುಲಿ ಕ್ಲಚ್ ಆಯಿಲು. ಒಳಗಡೆ ಬೇರಿಂಗು ಲೀಕ್ ಆಗಿದೆ ಅನಿಸುತ್ತೆ. ಸೊ ಅದಕ್ಕೆ ಕ್ಲಚ್ ವರ್ಕ್ ಆಗ್ತಿಲ್ಲ ಕರೆಕ್ಟಾಗಿ. ಸೊ ಗೇರ್ ಬಾಕ್ಸ್ ರಿಮೂವ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಗೇರ್ ಬಾಕ್ಸ್ ರಿಮೂವ್ ಮಾಡೋಣ. ಮಾಡಿಬಿಟ್ಟು ಗೇರಲ್ಲಿ ಡಿಸ್ಚಾರ್ಜ್ ಮಾಡಿದ್ದಾರೆ ಸಲೀಮ್ ಅವರು. ಗೇರ್ ಬಾಕ್ಸ್ ರಿಮೂವ್ ಮಾಡ್ತಿದ್ದಾರೆ. ಬ್ಯಾಕ್ ಸೈಡು ಜಾಯಿಂಟ್ ಕೂಡ ಬಿಚ್ಚಬೇಕಾಗುತ್ತೆ, ಯೂನಿವರ್ಸಲ್ ಜಾಯಿಂಟು ಮತ್ತು ಗೇರ್ ಬಾಕ್ಸ್ ಮೌಂಟು ಇವೆಲ್ಲ ರಿಮೂವ್ ಮಾಡಿಕೊಂಡು ಲಾಸ್ಟಿಗೆ ಗೇರ್ ಬಾಕ್ಸು ಹೊರಗಡೆ ಬರುತ್ತೆ. ನೋಡಿ, ಇಲ್ಲೇ ಆಯಿಲ್ ಬರ್ತಿರೋದು, ಆ್ಯಕ್ಚುಲಿ ಲೀಕ್ ಆಗ್ತಿರೋದು ಕ್ಲಚ್ ಆಯಿಲು. ನೋಡಿ, ಗೇರ್ ಬಾಕ್ಸ್ ರಿಮೂವ್ ಮಾಡಿದ್ದೀವಿ. ಕ್ಲಚ್ ಪ್ಲೇಟು, ಪ್ರೆಷರ್ ಪ್ಲೇಟು, ರಿಲೀಸ್ ಬೇರಿಂಗು ಮತ್ತು ಜಾಯಿಂಟ್ ಕೂಡ ರಿಮೂವ್ ಮಾಡಿದ್ದೀವಿ, ಯೂನಿವರ್ಸಲ್ ಜಾಯಿಂಟು. ಇದು ಗೇರ್ ಬಾಕ್ಸ್ ಮೌಂಟು ಆ್ಯಕ್ಚುಲಿ. ನೋಡಿ, ಇಲ್ಲಿ ಆಯಿಲ್ ಫುಲ್ಲು ಲೀಕ್ ಆಗಿದೆ ಗೇರ್ ಬಾಕ್ಸ್ ಒಳಗಡೆನೆ. ಎಲ್ಲ ಬ್ರೇಕ್ ಆಯಿಲ್ ಎಲ್ಲ ಇಲ್ಲೇ ಲೀಕ್ ಆಗಿದೆ. ಸೊ ಕ್ಲಚ್ ಹೇಗೆ ಬೀಳುತ್ತೆ ಹೇಳಿ ಹೀಗಿದ್ರೆ. ಮತ್ತು ಇನ್ನೊಂದೇನೆಂದರೆ ಈ ಬೇರಿಂಗ್ ನೋಡಿ, ಫುಲ್ ಎಲ್ಲ ರಬ್ಬರೆಲ್ಲ ಔಟಾಗಿ ಬೇರಿಂಗ್ ಜಾಮ್ ಆಗಿದೆ. ಈ ಕಂಡೀಷನಲ್ಲಿದ್ದರೆ ಕ್ಲಚ್ ವರ್ಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬ್ರೇಕ್ ಡೌನ್ ಅಂತೂ ಕಂಪಲ್ಸರಿ ಆಗೇ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಪ್ರೆಷರ್ ಪ್ಲೇಟ್ ಕಂಡೀಷನ್ ನೋಡಿ ಹೇಗಿದೆ. ಏನೋ ಒಂದು 10 ವರ್ಷ 20 ವರ್ಷ ಹಳೇದು ಕಂಡಂಗೆ ಕಾಣ್ತಿದೆ. ಫುಲ್ಲು ರಸ್ಟ್ ಹಿಡಿದಿದೆ. ಮತ್ತು ಕ್ಲಚ್ ಪ್ಲೇಟ್ ಅಂತೂ ಆಲ್ಮೋಸ್ಟ್ 80% ರಬ್ಬ ಬಿಟ್ಟಿದೆ. ಫುಲ್ಲು ರಿಬಿಟ್ ಎಲ್ಲ ಹೊರಗಡೆ ಬರ್ತಿದೆ. ಇನ್ನೊಂದೇನು ಈ ಕಂಡೀಷನಿಗೆ ಬರೋಕ್ಕೆ ಒಂದು ರೀಸನ್ ಏನಂದರೆ, ಫಸ್ಟ್ ಆಫ್ ಆಲ್ ಇದ್ರ ವರ್ಕಿಂಗ್ ಹೆಂಗಂದರೆ, ಈ ಬೇರಿಂಗ್ ಏನಿದೆಯಲ್ಲ, ಈ ಬೇರಿಂಗು ನೀವು ಯಾವಾಗ ಕ್ಲಚ್ ಪ್ಲೇಟಲ್ಲಿ ಪುಷ್ ಮಾಡ್ತಿರಲ್ಲ, ಬೇರಿಂಗ್ ಬಂದು ಪ್ರೆಷರ್ ಪ್ಲೇಟ್ಗೆ ಪುಷ್ ಮಾಡುತ್ತೆ. ಇದು ಪುಷ್ ಮಾಡಿದಾಗ ಕ್ಲಚ್ ಪ್ಲೇಟ್ಗೆ ಅಟ್ಯಾಚ್ ಆಗುತ್ತೆ ಹೋಗಿ, ಆವಾಗ ಗೇರ್ ಬೀಳುತ್ತೆ. ಸೊ ಹಾಫ್ ಕ್ಲಚ್ ಮೇಲೆ ವೆಹಿಕಲ್ ರನ್ನಿಂಗ್ ಮಾಡಿಸಿದ್ರೆ ಈ ಥರ ಪ್ರೆಷರ್ ಜಾಸ್ತಿ ಬೇರಿಂಗ್ ಮೇಲೆ ಬಿದ್ದು ಬೇರಿಂಗ್ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನೆಂದರೆ ಪ್ರೆಷರ್ ಪ್ಲೇಟ್ ಹಾರ್ಡಾದರೆ ನಿಮಗೆ ಕ್ಲಚ್ಚು ಹಾರ್ಡ್ ಬರುತ್ತೆ ಪೆಡಲು ಕಾಲಲ್ಲಿ. ಸೊ ಆವಾಗ ಹಾರ್ಡ್ ಬಂದಾಗ ನೀವು ಪುಷ್ ಮಾಡಿದ್ರೆ ಬೇರಿಂಗ್ಗೆ ಪ್ರೆಷರ್ ಜಾಸ್ತಿ ಆಗಿ ಬೇರಿಂಗ್ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವೆರಡು ರೀಸನ್ನು. ಫಸ್ಟ್ ಆಫ್ ಆಲು ಪ್ರೆಷರ್ ಪ್ಲೇಟ್ ತುಂಬ ಹಾರ್ಡಾಗಿದೆ, ಮತ್ತು ಇದು ಬೇರಿಂಗು ತುಂಬ ಹಳೇದಾಗಿದೆ, ಫುಲ್ಲು ಜಾಮ್ ಇದೆ ಬೇರಿಂಗು. ಇವೆರಡು ರೀಸನ್ಗೆ ಬೇರಿಂಗ್ ಔಟ್ ಆಗಿದೆ. ಮತ್ತು ಪ್ರೆಷರ್ ಪ್ಲೇಟ್ ಕೂಡ ಚೇಂಜ್ ಮಾಡ್ತಿದ್ದೀವಿ. ಸೊ ಇದಿಷ್ಟು ಚೇಂಜ್ ಮಾಡ್ತೀವಿ. ಆ ಪ್ರೆಷರ್ ಪ್ಲೇಟು ಮತ್ತು ರಿಲೀಸ್ ಬೇರಿಂಗು ಮೂರು ಬಂದಿದ್ದಾವೆ. ನಿಮ್ಮ ಮುಂದೆ ಓಪನ್ ಮಾಡ್ತಿದ್ದೀವಿ ನೋಡಿ, ಪ್ಯಾಕ್ ಸೆಟ್ಟು ನೋಡಿ. ಇದು ರಿಲೀಸ್ ಬೇರಿಂಗ್ ಈ ಥರ ಇರುತ್ತೆ. ಆ್ಯಕ್ಚುಲಿ ಈ ಥರ ವರ್ಕ್ ಆಗಿರಬೇಕು. ಅದು ಒಂದೇ ಕಡೆ ಜಾಮ್ ಆಗಿದೆ, ಫುಲ್ಲು ವರ್ಕೇ ಇಲ್ಲ ಆ್ಯಕ್ಚುಲಿ. ಇದು ನೋಡಿ ಹೇಗಿದೆ, ಈ ಥರ ವರ್ಕ್ ಇರುತ್ತೆ. ಇದು ಫುಲ್ಲು ಜಾಮ್ ಆಗಿಬಿಟ್ಟಿದೆ, ಫುಲ್ ಏನೂ ಇಲ್ಲ, ವರ್ಕೇ ಇಲ್ಲ ಆ್ಯಕ್ಚುಲಿ. ಇದಾಯ್ತಾ, ಇದು ಕ್ಲಚ್ ಸೆಟ್ ಆ್ಯಕ್ಚುಲಿ. ಈ ಥರ ನೋಡಿ, ಹೊಸ ರಿಲೀಸ್ ಬೇರಿಂಗು, ಕ್ಲಚ್ ರಿಲೀಸ್ ಬೇರಿಂಗು ಈಗ ಫಿಟ್ಟಿಂಗ್ ಮಾಡ್ತಿದ್ದೀವಿ. ನೋಡಿ ಎಷ್ಟು ಫ್ರೀಯಾಗಿ ರೊಟೇಟ್ ಆಗ್ತಿದೆ. ಈ ಥರ ವರ್ಕಿಂಗ್ ಇರುತ್ತೆ. ಇದು ಬಂದು ಪ್ರೆಷರ್ ಪ್ಲೇಟಿಗೆ ಪುಷ್ ಮಾಡುತ್ತೆ. ಮತ್ತು ಇದು ಬಂದುಬಿಟ್ಟು ಬೇರಿಂಗಿಗೆ ಮತ್ತು ಕ್ಲಚ್ ಆಯಿಲ್ ಪೈಪಿಗೆ ಕನೆಕ್ಟ್ ಆಗೋದು. ಇದ್ರದ್ದು ನೋಡಿ ವರ್ಕಿಂಗ್ ಹೆಂಗಿದೆ ಅಂತ ಬಸ್ಸನಿ ತೋರಿಸು. ನೋಡಿ, ಈ ಥರ ರೊಟೇಟ್ ಮಾಡಿದ್ರೆ ಏರ್ ಬಿಡೋದು ಓಪನ್ ಆಯಿತು, ಮತ್ತೆ ಕ್ಲೋಸ್ ಮಾಡಿದ್ರೆ ಕ್ಲಚ್ ಆಯಿಲ್ ಏರ್ ತೆಗಿತೀವಲ್ಲ, ಏರ್ ಓಪನ್ ಮಾಡೋದಿದು ವಾಲ್ವು. ಎಷ್ಟು ಈಸಿ ಇದೆ ಅಂದರೆ ಅದಕ್ಕೆ ಅನ್ನೋದು BS6 ಅಂತ. BS6 ಅಲ್ಲಿ ಒಂದೊಂದು ವರ್ಕಿಂಗ್ ಪ್ರಿನ್ಸಿಪಲ್ ಫುಲ್ ಈಸಿ ಇದ್ದಾವೆ. ಮತ್ತು ಹಾಗೆ ರಿಲೀಸ್ ಬೇರಿಂಗ್ ನೋಡಿದ್ರೆ ಒಳಗಡೆನೆ ಹೈಡ್ರಾಲಿಕ್ ಇದೆ. ಏನು ಬೇರಿಂಗ್ ಹೋದ್ರೂ ಕೂಡ, ಆಯಿಲ್ ಲೀಕೇಜ್ ಆದರೂ ಕೂಡ ಪೂರ್ತಿ ಗೇರ್ ಬಾಕ್ಸ್ ಓಪನ್ ಮಾಡಬೇಕಾಗುತ್ತೆ. ಅದೇ ಒಂದೇ ಮೇನ್ ಡಿಸ್ಅಡ್ವಾಂಟೇಜು. ನೋಡಿ, ಕ್ಲಚ್ ಪ್ಲೇಟ್ ಫಿಟಪ್ ಆಗ್ತಿದೆ. ಇದು ಸೆಂಟರ್ ಇಟ್ಕೊಂಡು ಕರೆಕ್ಟಾಗಿ ಫಿಟಪ್ ಮಾಡ್ಕೋಬೇಕು. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಗೇರ್ ಬಾಕ್ಸು ಕ್ಲೋಸ್ ಆಗೋದೇ ಇಲ್ಲ, ಕುತ್ಕೊಳ್ಳೋದೇ ಇಲ್ಲ ಕರೆಕ್ಟಾಗಿ. ತುಂಬ ಪ್ರಾಬ್ಲಮ್ ಮಾಡುತ್ತೆ. ಸೊ
ಸೊ ಇದರಲ್ಲಿ ಫಸ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೆಂಟ್ರ್ ಇಟ್ಕೋಬೇಕು. ಸೆಂಟ್ರ್ ಇಟ್ಕೊಂಡ್ರೆ ಮಾತ್ರ ಈಸಿ ಗೇರ್ ಬಾಕ್ಸ್ ಹೋಗ್ಬಿಡುತ್ತೆ, ಇಲ್ಲಾಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಕರೆಕ್ಟಾಗಿ ಸೆಂಟ್ರ್ ಇಟ್ಕೊಂಡಿದ್ದೀವಿ. ಗೇರ್ ಬಾಕ್ಸ್ ಅಂತೂ ಫಿಟಪ್ ಆಗಿದೆ. ಇನ್ನೇನು ಮೌಂಟ್ ಹಾಕಬೇಕು, ಜಾಯಿಂಟ್ ಹಾಕಬೇಕು. ಮೇಯ್ನು ಈ ಥರ ವೆಹಿಕಲ್ಸ್ಗೆ ರ್ಯಾಂಪ್ ಅಂದರೂ ಕಂಪಲ್ಸರಿ ಬೇಕೇ ಬೇಕು. ಕೆಳಗಡೆ ಮಲ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ಆಗೋದಿಲ್ಲ, ಬಿಕಾಸ್ ಗೇರ್ ಬಾಕ್ಸ್ ಎಲ್ಲ ಹೆವಿ ಇರುತ್ತೆ. ಜಾಯಿಂಟ್ ಗೇರ್ ಬಾಕ್ಸ್ ಅಲ್ವಾ, ಯೂನಿವರ್ಸಲ್ ಜಾಯಿಂಟ್ ಬರುತ್ತೆ. ರ್ಯಾಂಪ್ ಇದ್ದರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ. ನೋಡಿ, ಗೇರ್ ನಾಬ್ ಕನೆಕ್ಟ್ ಮಾಡ್ತಿದ್ದಾರೆ. ಗೇರ್ ಬಾಕ್ಸು ರಿಮೂವ್ ಮಾಡಿರ್ತೀವಲ್ಲ, ಇದು ಗೇರ್ ನಾಬ್ ಕನೆಕ್ಟ್ ಇರೋದ್ರಿಂದ ಸೊ ಗೇರ್ ನಾಬು ರಿಮೂವ್ ಮಾಡಬೇಕಾಗುತ್ತೆ. ಸೊ ಇವಾಗ ಮತ್ತೆ ವಾಪಸ್ ಫಿಟ್ಟಿಂಗ್ ಮಾಡ್ತಿದ್ದಾರೆ. ನೋಡಿ, ಟ್ರಯಲ್ ಬಂದಿದ್ದೀವಿ. ಕ್ಲಚ್ ಪ್ಲೇಟ್ ಎಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿದೆ. ಕ್ಲಚ್ ಎಷ್ಟು ಸ್ಮೂತ್ ಇದೆ ಅಂದರೆ ಒಂದು ಫಿಂಗರಿಂದ ಹಾಫ್ ಕ್ಲಚ್ ಆಗಿಬಿಡುತ್ತೆ, ಒಂದು ಫಿಂಗರ್ ಮೇಲೆ ಇಟ್ಟರೆ ಅಷ್ಟು ಸ್ಮೂತ್ ಇದೆ. ಮತ್ತು ಗೇರ್ ನೋಡಿ, ಒಂದು ಫಿಂಗರಿಂದ ಮೂವ್ ಮಾಡ್ಬೋದು, ಅಷ್ಟು ಸ್ಮೂತಾಗಿದೆ. ಕೆಲಸ ಮಾಡಿದ್ದಕ್ಕೂ ಈ ಥರ ಗಾಡಿ ರೆಸ್ಪಾಂಡ್ ಮಾಡುತ್ತಲ್ಲ, ಅದರಲ್ಲಿರೋ ಮಜಾನೇ ಬೇರೆ. ಗಾಡಿ ಓಡೋದು ಎಂಡ್ ಆಫ್ ದ ಡೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಮತ್ತು ವೆಹಿಕಲ್ ಹೆಂಗೆ ರಿಪ್ಲೈ ಮಾಡುತ್ತಲ್ಲ ನಮ್ಮ ಡ್ರೈವಿಂಗಿಗೆ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ವರ್ಕ್ ಮಾತ್ರ ಕಂಪ್ಲೀಟ್ ಆಗಿದೆ, ಏನು ಬ್ಯಾಕ್ಲಾಗ್ಸ್ ಇಲ್ಲ. ಬುಲೆರೋದಲ್ಲಿ ಇನ್ನೊಂದು ಫೀಲ್ ಏನು ಗೊತ್ತಾ, ಇವಾಗ ವೆಹಿಕಲ್ ಆಫ್ ಆಗಿದೆ, ಸ್ಟಾರ್ಟ್ ಮಾಡ್ತೀನಿ ನೋಡಿ ಯಾವ ಥರ ಗೇರ್ ನಾಬ್ ಇದು ಆಗುತ್ತೆ. ಈ ಫೀಲಿಂಗು ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ, ಆ ಥರ. ಪಿಕಪ್ ಮಾತ್ರ ಕೇಳಲೇಬೇಡಿ, ಆ ಥರ ಇದೆ ಪಿಕಪ್ಪು. ಇದಿಷ್ಟು ಬುಲೆರೋ BS6 ಕ್ಲಚ್ ಪ್ಲೇಟು ಮತ್ತು ಗೇರ್ ಬಾಕ್ಸ್ ಸಂಬಂಧಪಟ್ಟಿದ್ದ ವಿಡಿಯೋ ರಿಲೇಟೆಡು. ಇದೇ ಥರ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸು ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಚಾನಲ್ಲು ಮಲ್ಲಿಕಾರ್ಜುನ್ ಕಾರ್ ಕೇರ್ ಅಂತ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಿಮಗೆ ಗ್ರೂಪಲ್ಲಿ ಲಿಂಕ್ ಕೂಡ ಕಳಿಸ್ತೀನಿ. ಸೊ ಅದರಿಂದ ಗೊತ್ತಾಗುತ್ತೆ. ವಿಡಿಯೋ ನೋಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು ಸೋ ಮಚ್.